ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ತೋಟಗಾರಿಕೆ ಬೆಳೆಯಾದ ಅಡಿಕೆ ಬೆಳೆಗಾರರಿಗೆ ಕಾರ್ಮಿಕರ ಅಭಾವ ಎದುರಾಗಿದ್ದು, ಅಡಿಕೆ ಸುಲಿಯುವ ಈ ಸಮಸ್ಯೆಗೆ ಅಡಿಕೆ ಸಂಸ್ಕರಣಾ ಘಟಕವೇ ಉತ್ತಮ ಪರಿಹಾರವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಆಧುನಿಕತೆ ಬೆಳೆದಂತೆ ಕೃಷಿ ಕಾರ್ಯ ಮಾಡುವವರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡಿದ್ದು, ಕಾರ್ಮಿಕರ ಅಭಾವ ಎದುರಾಗಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬೆಳೆಯಾದ ಅಡಿಕೆ ಬೆಳೆಗಾರರಿಗೆ ಅಡಿಕೆ ಸುಲಿಯಲು ಕಾರ್ಮಿಕ ಅಭಾವ ತೀರಾ ಎದುರಾಗಿದೆ. ಅಂತ ಬೆಳೆಗಾರರು ಅಡಿಕೆ ಸುಲಿಯುವ ಯಂತ್ರದ ಮೊರೆ ಹೋಗುವ ಅನಿವಾರ್ಯತೆ ಎದುರಾಗಿದೆ. ಬೆಳೆಗಾರರ ಅನುಕೂಲಕ್ಕಾಗಿ ಕುಮಟಾ ತಾಲೂಕಿನ ಬರಗದ್ದೆಯ ಅಡಿಕೆ ಬೆಳೆಗಾರರಾದ ಗಣಪತಿ ಭಟ್ ಅವರು ಓಂಕಾರ ಅಡಿಕೆ ಸಂಸ್ಕರಣಾ ಘಟಕವನ್ನ ನೂತನವಾಗಿ ಪ್ರಾರಂಭ ಮಾಡಿದ್ದಾರೆ. ಸಂಪೂರ್ಣ ಯಂತ್ರಾಧಾರಿತ ಚಾಲಿ ಘಟಕವು ಇದಾಗಿದ್ದು, ಇದರಲ್ಲಿ ಚಾಲಿ ಅಡಿಕೆ ಸುಲಿದು ಗ್ರೇಡ್ ಮಾಡಿಕೊಡಲಾಗುತ್ತದೆ. ಕಳೆದ 1.5 ವರ್ಷದಿಂದ ಈ ಸಂಸ್ಕರಣಾ ಘಟಕದ ಬಗ್ಗೆ ಆಳವಾದ ನಿರಂತರ ಪ್ರಯತ್ನದಿಂದ ಈ ಅಡಿಕೆ ಸಂಸ್ಕರಣಾ ಘಟಕವನ್ನು ಆರಂಭ ಮಾಡಲಾಗಿದೆ. ಅಡಿಕೆ ಬೆಳೆಗಾರರಿಗೆ ಅಡಿಕೆ ಸುಲಿಯಲು ಆಳುಗಳ ಸಮಸ್ಯೆ, ಸಮಯದ ಅಭಾವವನ್ನು ತಪ್ಪಿಸುವ ಉದ್ದೇಶದಿಂದ ಈ ಘಟಕವನ್ನು ಪ್ರಾರಂಭ ಮಾಡಲಾಗಿದೆ. ಯಾವುದೇ ರೈತ ಅವರ ಮನೆಯಿಂದ ಅಡಿಕೆಯನ್ನು ಸುಲಿಯಲು ತಂದಾಗ ಆ ಅಡಿಕೆಯನ್ನು ಪೂರ್ತಿಯಾಗಿ ಸುಲಿದು ಗ್ರೇಡ್ ಪ್ರಕಾರ ವಿಂಗಡಣೆ ಮಾಡಿ ಮಾರುಕಟ್ಟೆಗೆ ಮಾರಾಟ ಮಾಡಲು ಯೋಗ್ಯವಾಗಿ ಸಿದ್ಧಪಡಿಸಿಕೊಡಲಾಗುತ್ತದೆ. ರೈತರು ಬೆಳಿಗ್ಗೆ ಅಡಿಕೆಯನ್ನು ತಮ್ಮಲ್ಲಿಗೆ ಸುಲಿಯಲು ತಂದರೆ ಸಂಜೆಯ ವೇಳೆಗೆ ಅಡಿಕೆಯನ್ನ ಸುಲಿದು ಮಾರುಕಟ್ಟೆಗೆ ಸಾಗಿಸಲು ಯೋಗ್ಯವಾಗಿ ಮಾಡಿಕೊಡಲಾಗುತ್ತದೆ. ಈ ಯಂತ್ರದ ಮೂಲಕ ಅಡಿಕೆಯನ್ನು ಸುಲಿದಾಗ ಯಾವುದೇ ರೀತಿಯ ಗಾಯ, ಕಚ್ಚು ಬರುವುದು, ಇತರೆ ಯಾವುದೇ ರೀತಿಯ ಹಾನಿ ಸಂಭವಿಸುವ ಪ್ರಮಾಣ ತೀರಾ ಕಡಿಮೆಯಾಗಿದೆ. ಅಲ್ಲದೆ ಚಾಲಿ ಅಡಿಕೆ, ಬಿಳೆಗೋಟು ಹಾಗೂ ಕೊಳೆ ಅಡಿಕೆಯನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಲಾಗುತ್ತದೆ. ಪ್ರತಿದಿನ ಸರಿಸುಮಾರು 20 ರಿಂದ 25 ಕ್ವಿಂಟಲ್ ಅಡಿಕೆಯನ್ನು ತೆಗೆದುಕೊಂಡು ಅದನ್ನು ಯಂತ್ರಕ್ಕೆ ಹಾಕಿದಾಗ ಅದರಲ್ಲಿ ಕನಿಷ್ಠ 14 ರಿಂದ 15 ಕ್ವಿಂಟಲ್ ಚಾಲಿ ಅಡಿಕೆ ಸಿಗುತ್ತದೆ. ಉಳಿದಂತೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಡಿಕೆಯ ಮಾದರಿಗಳು ದೊರೆಯುತ್ತವೆ. ಈ ಯಂತ್ರವು ವಿದ್ಯುತ್ ಚಾಲಿತ ಯಂತ್ರವಾಗಿದ್ದು, ಒಂದೊಮ್ಮೆ ವಿದ್ಯುತ್ ಇಲ್ಲದ ಸಮಯದಲ್ಲಿಯೂ ಸಹ ಜನರೇಟರ್ ಮೂಲಕ ಅಡಿಕೆಯನ್ನು ಸುಲಿದು ಕೊಡಲಾಗುತ್ತದೆ. ಈ ಘಟಕದಲ್ಲಿ 10 ರಿಂದ 12 ಜನ ಕೆಲಸಗಾರರು ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಅಡಿಕೆ ಸಂಸ್ಕರಣಾ ಘಟಕವು ಕುಮಟಾ ಸಿರಸಿ ರಾಜ್ಯ ಹೆದ್ದಾರಿಯ ಅಂತರವಳ್ಳಿ ಕ್ರಾಸ್ನಿಂದ 1 ಕಿಲೋಮೀಟರ್ ಅಂತರವನ್ನ ಹಾಗೂ ಮಿರ್ಜಾನ್ ಖೈರೆ ಕ್ರಾಸ್ನಿಂದ 2 ಕಿಲೋಮೀಟರ್ ದೂರದಲ್ಲಿ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘ ಬರಗದ್ದೆ ಇದರ ಎದುರಿನಲ್ಲಿದೆ. ಓಂಕಾರ ಅಡಿಕೆ ಸಂಸ್ಕರಣಾ ಘಟಕ ಯಾವುದೇ ರೈತರು ನಮ್ಮಲ್ಲಿಗೆ ಅಡಿಕೆ ಸುಲಿಯಲು ತರುವಾಗ 1 ಅಥವಾ 2 ದಿನದ ಮುಂಚೆ ತಿಳಿಸಿ ನಮ್ಮ ಲಭ್ಯತೆ ಇರುವುದನ್ನು ಖಚಿತಪಡಿಸಿಕೊಂಡು ತರುವಂತೆ ಬೆಳೆಗಾರರಾದ ಗಣಪತಿ ಭಟ್ ತಿಳಿಸಿದ್ದಾರೆ. ಉತ್ತಮವಾಗಿ ನಾವು ರೈತರಿಂದ ಬಂದ ಅಡಿಕೆಯನ್ನ ಸಿಪ್ಪುಗಳಾಗಿ ಇಲ್ಲಿ ದೊಡ್ಡ ಲೆವೆಲ್ ಕಂಠವನ್ನು ಹಾಕಿದ್ದೇವೆ. ಅದರ ಮೇಲೆ ಇಟ್ಟು ತೂಕ ಮಾಡ್ತೇವೆ. ಅಲ್ಲಿ ರಿಜೆಕ್ಟ್ ಆದ 40% ಅಡಿಕೆಯಲ್ಲಿ ಸರಿಸುಮಾರು 20 ರಿಂದ 25% ಪುನಃ ಚಾಲಿ ಸಿಗ್ತದೆ. ಅದನ್ನ ನಾವು ಮತ್ತೆ ಪುನಃ ಕೈಯಿಂದ ಆರಿಸಿ ಕ್ಲೀನ್ ಮಾಡ್ತೇವೆ. ಈ ಮಷೀನ್ ನಲ್ಲಿ ಹಾಕಿ ನಾವು ಅದನ್ನ ಈ ಜುಟ್ಟವನ್ನು ತೆಗೆಯುವಂತ ಕೆಲಸವನ್ನ ಮಾಡ್ತೇವೆ. ಒಟ್ಟಾರೆ ಅಡಿಕೆ ಬೆಳೆಗಾರರ ಸಮಸ್ಯೆ ನೀಗಿಸಲು ಈ ಅಡಿಕೆ ಸಂಸ್ಕರಣಾ ಘಟಕ ನಿಜಕ್ಕೂ ಸಹಕಾರಿಯಾಗಿದ್ದು, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಗಣಪತಿ ಭಟ್ ಅವರ ಮೊಬೈಲ್ ಸಂಖ್ಯೆ 9911682339 ಸಂಪರ್ಕಿಸಬಹುದಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.